ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ನನಗಂತೂ ತುಂಬ ಖುಷಿ ಕೊಡ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಖುಷಿ ವಿಷಯನ ನಾವೇ ಒಳಗೆ ಖುಷಿ ಪಡ್ತಾ ಇದ್ರೆ ಅದು ಖುಷಿ ಹೆಚ್ಚಾಗುತ್ತೆ ಅಂತ ಅನ್ಸಲ್ಲ. ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಅದು ಖುಷಿ ಇನ್ನೂ ದುಪ್ಪಟ್ಟಾಗುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲೋ ಓದಿದ್ದೆ ಕೂಡ. ಅದಕ್ಕೋಸ್ಕರ ಇವತ್ತಿನ ಖುಷಿ ವಿಷಯ ಏನು ಅಂತ ಅಂದರೆ, ನಮಗೆ ಅಂದರೆ ನಿಮ್ಗೆ ಆಲ್ರೆಡಿ ನಾವು ಬೋರ್ ಕೊರ್ಸಿದ್ದು ವ್ಲಾಗ್ನ ವಿಡಿಯೋನ ಶೇರ್ ಮಾಡಿದ್ದೆ. ಆಲ್ರೆಡಿ ಹತ್ತತ್ರ ಒಂದು 4-5 ತಿಂಗಳೇ ಆಗಿತ್ತೆ ಅಂತ ಅನಿಸುತ್ತೆ. ಮಳೆಗಾಲ ಇದ್ದಿದ್ದರಿಂದ ನಾವು ಮೋಟ್ರು ಬಿಟ್ಟಿರಲಿಲ್ಲ. ಈಗ ಬೇಸಿಗೆ ಶುರುವಾಯ್ತಲ್ಲ, ಅದಕ್ಕೋಸ್ಕರ ಮೋಟ್ರು ಬಿಟ್ಟಿದ್ದೀವಿ. ನೀರಿಗೆ ಗಂಗಮ್ಮನ ಮಾಡೋಣ ಅಂತ ಇವತ್ತು ರೆಡಿ ಆಗ್ತಾ ಇದ್ದೀವಿ. ಯಾಕಂತಂದರೆ ತುಂಬ ವರ್ಷಗಳ ಪ್ರಯತ್ನ, ಹಾಗೆ ತುಂಬ ವರ್ಷಗಳ ಪ್ರಾರ್ಥನೆ ಅಂತಲೇ ಹೇಳ್ಬೋದು ನಮಗೆ ನೀರು ಸಿಗಬೇಕು ಅನ್ನೋದು. ನೀವು ಕೇಳ್ಬೋದು, ಹಂಗಾದರೆ ತೋಟಕ್ಕೆ ನೀವು ನೀರು ಹೆಂಗೆ ಮಾಡ್ತಾ ಇದ್ರಿ ಅಂತ. ಅದು ನಮ್ಮ ಮನೆಯವ್ರ ಚಿಕ್ಕಪ್ಪ ಅವರಿಗೆ ಈಗ ಒಂದು 25 ವರ್ಷದ ಹಿಂದೆ ಅವ್ರ ಜಮೀನಲ್ಲಿ ಕೊರೆಸಿದ್ವಿ. ಅದೇ ಬೋರಲ್ಲಿ ಹೊಡ್ಕೊತಾ ಇದ್ವಿ. ನಮ್ಮ ಜಮೀನಲ್ಲೂ ಒಂದು ಬೋರ್ ಇದ್ದರೆ ಚೆನ್ನಾಗಿರುತ್ತೆ, ಮುಂದೆ ಟೈಮ್ಗಳೆಲ್ಲ ಹೀಗೆ ಇರೋದಿಲ್ಲ ಅಂತ. ಹಾಗಾಗಿ ದುಡ್ಡು ಬಂದಂಗೆ ಅಂದರೆ ಕೊರೆಸೋಣ ಅಂದಾಗೆಲ್ಲ ಒಂದು 2-3 ಕೊರೆಸಿದ್ವಿ, ನೀರು ಸಿಕ್ಕಿರಲಿಲ್ಲ. ಫೈನಲ್ ಆಗಿ ನಮ್ಮ ಜಮೀನಲ್ಲೂ ಕೂಡ ನೀರು ಸಿಕ್ತು. ಅದು ನನಗಂತೂ ತುಂಬ ಖುಷಿ. ನೀರು ಸಿಕ್ಕಿರೋದು ಹೇಗೆ ಅಂತಂದರೆ, ಒಡವೆ ಜಮೀನು ಇದೆಲ್ಲ ದುಡ್ಡಿದ್ರೆ ತಗೊಬೋದು, ಆದರೆ ಭೂಮಿ ಒಳಗಲು ನೀರು ಸಿಗಬೇಕು ಅಂತಂದರೆ ದುಡ್ಡಿದ್ರೂ ಕೂಡ ಆಗೋದಿಲ್ಲ. ಅದಕ್ಕೆ ಪುಣ್ಯನೇ ಬೇಕು, ಅದೃಷ್ಟನೂ ಬೇಕು. ಅದೊಂಥರ ಲಾಟ್ರಿ ಥರ. ಈಗ ಆರೋಗ್ಯ, ದುಡ್ಡಿದ್ರೆ ಆರೋಗ್ಯ ಪಡ್ಕೊತೀವಿ ಅನ್ನೋದಾಗಲ್ವಲ್ಲ, ಆ ಥರ ಈ ನೀರು ಸಿಕ್ಕಿರೋದು ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ದೇವರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಗಂಗಮ್ಮನ ಮಾಡೋಣ ಅಂತ ಹೊರಟಿದ್ದೀವಿ. ಅದಕ್ಕೋಸ್ಕರ ಮಧ್ಯಾಹ್ನ 3 ಗಂಟೆ ಹಂಗೆ ಕರೆಂಟ್ ಬರುತ್ತೆ. ಆ ಟೈಮಲ್ಲೇ ಹೋಗಿ ನೀರು ಬರಬೇಕಾದ್ರೆ ಪೂಜೆ ಮಾಡೋಣ ಅಂತ ಬನ್ನಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ಗಳು ದಯವಿಟ್ಟು ರೀಚ್ ಆಗ್ತಾ ಇದೆ, ಇಷ್ಟ ಆಗ್ತಾ ಇದ್ದೀನಿ ಅದಕ್ಕಿಂತ ನಿಮ್ಮನ್ನು ತಲುಪ್ತಾ ಇದ್ರೇ ನನಗೆ ಖುಷಿ. ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡ್ತೀನಿ. ಲೆಟ್ಸ್ ಗೋ ಮೈ ವ್ಲಾಗ್ ವಾಚ್. ಬನ್ನಿ ವ್ಲಾಗ್ ಶುರು ಮಾಡೋಣ. ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ರೆಸಿಪಿ ಎಲ್ಲ ಕೂತು ಶೂಟ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಟೈಮ್ ಆಗುತ್ತೆ. ಇನ್ನು ಬೇಗ ರೆಡಿ ಮಾಡ್ಕೊಬೇಕು. ಕುಂಕುಮಕ್ಕೆ ರೇಖಾ ಹಾಗೆ ನನ್ನ ಆತ್ಮೀಯ ವಾರಗಿತ್ತಿ ಮತ್ತು ನಮ್ಮ ಅಣ್ಣ ತಮ್ಮದಿರ ಮನೆಯವ್ರನ್ನೂ ಕೂಡ ಕರೆದಿದ್ದೀನಿ. ರೇಖನ್ನ ಹೀಗೆ ಕರೆದಿದ್ದೀನಿ ಯಾಕಂತಂದರೆ ಜಾಮೂನ್ ಮಾಡ್ಸೋಣ, ಸ್ವೀಟ್ ಏನಾದರೂ ಸ್ವೀಟ್ ಕೊಟ್ಟರೆ ಖುಷಿ ಹೆಚ್ಚಾಗುತ್ತೆ, ಹಾಗೆ ಸ್ವೀಟ್ ಕೊಟ್ಟಂಗೆ ಆಗುತ್ತೆ. ಮನೇಲೇ ರೆಡಿ ಮಾಡಿ ಜಾಮೂನ್ ತಗೊಂಡೋಗೋಣ ಅಂತ ಹೇಳಿ ರೇಖಾ ನಾನು ಮಾಡೋಕ್ಕೆ ಕರೆದಿದ್ದೀನಿ. ಯಾಕೆ ಜಾಮೂನ್ ನಿಮಗೆ ಮಾಡೋದು ಬರಲ್ವಾ ಅಂತ ಕೇಳ್ಬೋದು. ನನಗಿಂತ ಬೆಟರ್ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ, ಅದಕ್ಕೋಸ್ಕರ ಅವಳನ್ನ ಕರೆದಿದ್ದೀನಿ. ನಾನು ಅರ್ಜೆಂಟಾಗಿ ಎಲ್ಲ ರೆಡಿ ಮಾಡ್ಕೊಂತಿದ್ರೆ ನೋಡಿ ಗ್ರೂಪ್ ಕಾಲು ನಾನು ಮ್ಯೂಟ್ ಮಾಡಿದ್ದೀನಿ. ಮಾತಾಡೋಕ್ಕೆ ಟೈಮ್ ಇಲ್ಲ, ಅವ್ರು ಮಾತಾಡೋದು ಕೇಳಿಸ್ಕೊತಾ ಇದ್ದೀನಿ. ತಂಬಿಟ್ಟು ಕಟ್ಟಬೇಕು. ಕೆಲಸ ಶುರುವಾಗಿದ್ದೇನೋ ಬೇಗನೆ ಶುರು ಮಾಡಿದೆ. ಈ ರೀತಿ ಕೆಲಸಗಳು ಬೇಗ ಮುಗಿಯೋದೇ ಇಲ್ಲ. ನಿಮಗೂ ಕೂಡ ಹಾಗೆ ಅನ್ನಿಸ್ಬೋದೇನೋ ಗೊತ್ತಿಲ್ಲ. ರೇಖನ್ ಕೂಡ ಕರೆದಿದ್ದೀನಿ ಜಾಮೂನ್ ಮಾಡೋಕ್ಕೆ ಅಂತ ಹೇಳಿದ್ನಲ್ಲ, ಅವಳು ಕೂಡ ಇನ್ನೇನು ಬರ್ತಾ ಇದ್ದೀನಿ ಅಂತ ಅಂದ್ಲು. ಅವಳು ಬರೋದ್ರೊಳಗಡೆ ನಾನು ಎಲ್ಲ ಪೂಜೆಗೆ ಏನೇನು ಬೇಕೋ ಎಲ್ಲ ಐಟಮ್ಗಳನ್ನ ಎತ್ತಿಟ್ಕೊಂಬಿಡೋಣ ಅಂತೇಳಿ ಬೇಗನೆ ಮಾಡ್ತಾಯಿದ್ದೆ. ಅವಳು ಕೂಡ ಬರ್ತೀನಿ ಅಂತ ಕಾಲ್ ಮಾಡಿದ್ಲು. ಯಾಕಂದರೆ ಅವಳು ಕೂಡ ಕುಂಕುಮಕ್ಕೆ ಬರಬೇಕಲ್ಲ, ಬೇಗ ಮಾಡಿಟ್ಟೋಗಿ ರೆಡಿಯಾಗಿ ಬರ್ತೀನಿ ಅಂತ. ನಾನು ಜಾಮೂನ್ ಮಾಡೋಣ ಅಂತ ನೆನ್ನೆ ಅಂದ್ಕೊಂಡಿದ್ರೆ, ನಿನ್ನೆ ರಾತ್ರಿನೇ ಮಾಡಿಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು, ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ತಣ್ಣಗೆಲ್ಲ ಆಗಿ. ಆದರೆ ಇವಾಗ ಹಂಗೆ ಆ ಥರ ಐಡಿಯಾ ಮಾಡಿಕೊಂಡು ಅವಳನ್ನ ಕರೆದಿದ್ದೀನಿ. ಅಂದರೆ ಅವಳು ಬಂದು ಸ್ವಲ್ಪ ನೆನ್ಕೊಳಕ್ಕೂ ಕೂಡ ಟೈಮ್ ಇಲ್ಲ. ಜಾಮೂನ್ ಸ್ವಲ್ಪ ಪಾಕದಲ್ಲಿ ನೆಂದರೆ ಟೈಮು ಹಂಗಂದ್ಲು ಅವಳು. ಆದರೂ ಕೂಡ ಪರವಾಗಿಲ್ಲ ಬಾ, ನಾನು ಇವಾಗ ಆ ಥರ ಅಂದ್ಕೊಂಡೆ ಅಂತ ಹೇಳಿ ಅಂದು ಇನ್ನುಳಿದಿದ್ದ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ನನಗೆ ಅಂತಲೇ ಎಲ್ಲ ರೈತರಿಗೆ ಈ ರೀತಿ ಏನಾದರೂ ಒಳ್ಳೆಯದು ಅಂದರೆ ನನಗೆ ಖಂಡಿತವಾಗ್ಲೂ ಇದನ್ನು ಹೇಳ್ಕೊಳ್ಳೇಬೇಕು. ನಮಗೆ ನಮ್ಮ ಬೋರಲ್ಲಿ ನೀರು ಸಿಕ್ಕಿ 25 ವರ್ಷ ಆಗಿದೆ ಅಂತ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಇಲ್ಲೂ ಕೂಡ ಹೇಳಿದ್ದೀವಿ. ನಮ್ಮ ಜಮೀನಲ್ಲಿ ನೀರಿರಲಿಲ್ಲ, ಹಾಗಾಗಿ ಒಂದೊಂದು ಸಲ ನೀರು ಇಲ್ಲ ಅಂತ ಅಂದಾಗ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಲ ಒಂದೊಂದು ಬೋರ್ನ ಟ್ರೈ ಮಾಡಿ ಸಿಗಲಿಲ್ಲ ಅಂತ ಅಂದ್ಕೊಂಡೋಗ್ಲೂ ಕೂಡ ಮತ್ತೆ ಸುಮ್ಮನಾಗಿ ಅದೇ ಬೋರಲ್ಲಿ ಕಂಟಿನ್ಯೂ ಮಾಡ್ತಿದ್ವಿ. ನೋಡಿ ಇವಾಗ ರೇಖಾ ಬಂದಳು. ನನ್ನ ಬೋರಿನ ಕತೆ ಮುಗಿಯೋದೇ ಇಲ್ಲ. ನಿಮಗೆ ಬೋರ್ ಆಗುತ್ತೇನೋ ನಾನು ಅದನ್ನು ಶುರು ಮಾಡಿದ್ರೆ. ಏನೇ ಆಗಲಿ ಅದನ್ನು ನೆನೆಸ್ಕೊಬೇಕಲ್ಲ. ಅದು 25 ವರ್ಷ ನಮಗೆ ನೀರು ಕೊಟ್ಟಿದ್ರು ಜಮೀನಲ್ಲಿ ನಮ್ಮ ಮನೆಯವ್ರ ಚಿಕ್ಕಪ್ಪ ಅವರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋ ಥರ, ಹಾಗೆ
ನೀರು ಕೊಟ್ಟಿದ್ದ ಜಾಗಕ್ಕೂ ಕೂಡ ಥ್ಯಾಂಕ್ಸ್ ಕೂಡ ಹೇಳಿ ಬಂದೆ. ಅಂದರೆ ನಾನು ಮೋಟ್ರ್ ತಗೊಂಡಿದ್ದ ದಿವಸ ಅದಕ್ಕೆ ಕೃತಜ್ಞತೆ ಸಲ್ಲಿಸಿ, ಯಾಕಂತಂದರೆ ರೈತರಿಗೆ ನೀರೇ ಆಧಾರ, ನೀರಿಲ್ಲ ಅಂದರೆ ಏನು ಮಾಡೋಕ್ಕೋಗೋದಿಲ್ವಲ್ಲ. ಅದಕ್ಕೋಸ್ಕರ ಈಗ ಫೈನಲ್ ಆಗಿ ರೇಖಾ ಬಂದು ಜಾಮೂನ್ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನು ಆಲ್ರೆಡಿ ಅವಳು ಬರೋದ್ರೊಳಗಡೆ ಟೈಮ್ ಆಯಿತು ಅಂತ ಹೇಳಿ ಪಾಕಕ್ಕೆ ಇಟ್ಟಿದ್ದೆ. ಸ್ವಲ್ಪ ಸಕ್ಕರೆ ಸಪ್ಪೆ ಆಯಿತು ಅಂತ ಅಂದ್ಲು. ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿ ಪಾಕ ರೆಡಿ ಮಾಡಿ, ಇವಾಗ ಪಾಕ ಎಲ್ಲ ಆದಮೇಲೆ ಉಂಡೆ ಕಟ್ಟಿ ರೆಡಿ ಮಾಡೋಣ ಅಂತ ಹೇಳಿ, ನನಗೂ ಕೂಡ ಜಾಮೂನ್ ಮಾಡೋದಕ್ಕೆ ಬರುತ್ತೆ, ಆದರೂ ರೇಖಾ ಮಾಡಿದಷ್ಟು ಚೆನ್ನಾಗಿ ಮಾಡಲ್ಲ ಅಂತ ನಮ್ಮ ಮನೆಯವರು, ಹಾಗೆ ನನ್ನ ತಮ್ಮ ಕೂಡ ಹೇಳ್ತಾ ಇರ್ತಾನೆ ಬಂದಾಗೆಲ್ಲ ರೇಖಾ ಜಾಮೂನ್ ಚೆನ್ನಾಗಿ ಮಾಡ್ತಾಳೆ ಅಂತ. ಅದು ನನಗೂ ಹೆಲ್ಪ್ ಆದಂಗೆ ಆಗುತ್ತೆ, ಪ್ಲಸ್ ಜಾಮೂನು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಅವಳನ್ನ ಕರೆದು ಜಾಮೂನ್ ರೆಡಿ ಮಾಡಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೇಗನೆ ಮಾಡಿದರೆ ಚೆನ್ನಾಗಿತ್ತು ಅಂತ ಅವಳಂದ್ಲು. ಹಾಲು ಮತ್ತು ತುಪ್ಪ ಎರಡನ್ನೂ ಕೂಡ ಹಾಕಿ ಅವಳು ಮಿಕ್ಸ್ ಮಾಡಿಟ್ಲು. ನಾನು ಬರೀ ಹಾಲು ಹಾಕಿ ಕಲಿಸಿದೆ, ತುಪ್ಪ ಹಾಕ್ತಿರ್ಲಿಲ್ಲ. ಇನ್ನು ಮುಂದೆ ನಾನು ಕೂಡ ತುಪ್ಪ ಹಾಕಿ ಜಾಮೂನ್ ಟ್ರೈ ಮಾಡ್ತೀನಿ. ನೀವು ಕೂಡ ಯಾರಾದರೂ ಜಾಮೂನ್ಗೆ ಏನೇನು ಹಾಕ್ತೀರಾ ಕಮೆಂಟ್ ಮಾಡಿ, ಅಥವಾ ಜಾಮೂನಿಗೆ ಹಾಲು ಮತ್ತು ತುಪ್ಪ ಎರಡನ್ನೂ ಹಾಕಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾಕಂದರೆ ಈ ಸಲ ಚೆನ್ನಾಗಿ ಬಂದಿತ್ತು, ನಾನು ನೋಡ್ಕೊಂಡನಲ್ಲ, ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ತಿರ್ಲಿಲ್ಲ. ತುಪ್ಪನ ನಾನು ರೋಲ್ ಮಾಡಬೇಕಾದ್ರೆ ಮಾತ್ರ ಕೈಗೆ ಹಚ್ಕೊಂಡು ಉಂಡೆಗಳು ಮಾಡಿವೆ, ಮಧ್ಯ ಕಲಿಸ್ಬೇಕಾದ್ರೆ ನಾನು ಹಾಕ್ತಿರ್ಲಿಲ್ಲ ಅಷ್ಟೇ. ಫೈನಲಾಗಿ ನನ್ನ ಕೆಲಸನೂ ಹತ್ರಕ್ಕೆ ಬಂತು. ಜಾಮೂನ್ ಕೂಡ ಕರೆದಿದ್ದಾಯಿತು, ಅದು ಪಾಕದಲ್ಲಿ ನೆನ್ಕೊಬೇಕಷ್ಟೇ. ಒಂದೊಂದನ್ನೇ ಕರಿತಾ ಸ್ವಲ್ಪ ಅದು ಮೀಡಿಯಮ್ ಫ್ಲೇಮಲ್ಲೇ ಬೆಂದರೆ ಚೆನ್ನಾಗಿರೋದು. ಈಗ ಸ್ವಲ್ಪ ಬಿಸಿ ಆರಿದ ಮೇಲೆ ಎಲ್ಲ ಪಾಕಕ್ಕೆ ಹಾಕಿ ಎತ್ತಿಟ್ಲು. ಅವಳು ಕೂಡ ಮನೆ ಹತ್ರ ಹೋಗಿ ರೆಡಿಯಾಗಿ ಬರ್ತೀನಿ ತಗೋದ್ಲು. ನಾನಿನ್ನು ಫಲಹಾರ ಮಾಡಬೇಕಿತ್ತು, ಫಲಹಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ಇನ್ನೂ ಫಲಹಾರ ತಿಂದು ಹೋಗು, ನಾನು ನೈವೇದ್ಯಕ್ಕೆ ತಗೊತೀನಿ ಅಂದೆ. ಅವಳು ಬೇಡ ಅಲ್ಲೇ ತೊಗೊಳ್ತೀನಿ ಅಂತ ಹೇಳಿ ಅವಳು ಹೊರಟ್ಲು. ಫೈನಲಾಗಿ ನನ್ನ ಕೆಲಸ ಎಲ್ಲ ಹತ್ರಕ್ಕೆ ಬರೋದ್ರೊಳಗಡೆ ಟೈಮ್ ಬಂದು 1:30 ಆಯಿತು. ಕರೆಂಟ್ ಬರೋದು 3 ಗಂಟೆಗೆ. ಅಷ್ಟರಲ್ಲಿ ನಾನು ತೋಟದ ಹತ್ರ ಹೋಗಬೇಕು. ನೋಡಿ, ಜಾಮೂನು ಇನ್ನೂ ಸ್ವಲ್ಪ ನೆನ್ಕೊಬೇಕಿತ್ತು, ಆದರೂ ಕೂಡ ಟೈಮ್ ಇರಲಿಲ್ಲ. ಈಗ ಬಾಕ್ಸ್ ಒಳಗಡೆ ನೆನ್ಕೊಳ್ಳಿ ಅಂತ ಹೇಳಿ ನಾನು ಚಿಕ್ಕ ಚಿಕ್ಕ ಬಾಕ್ಸ್ಗಳಿಗೆಲ್ಲ ಅದನ್ನು ಫಿಲ್ ಮಾಡ್ಕೊತಾ ಇದ್ದೆ. ನಾನು ಸ್ವಲ್ಪ ಒಂದು 10 ಜನಕ್ಕೆ ಹೇಳಿದ್ದೀನಿ. ಅಂದರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಕ್ಕಳು, ಸೊಸೆದಿರು, ಚಿಕ್ಕಪ್ಪ ಅವ್ರ ಮನೆಯವರು, ಹಾಗೆ ನಮ್ಮ ಮನೆಯವರ ಅತ್ತೆ, ಮಗ, ಸೊಸೆ ಎಲ್ರಿಗೂ ಹೇಳಿದ್ದೀನಿ. ನೋಡೋಣ ಯಾರ್ಯಾರು ಬರ್ತಾರೆ. ರೇಖಾ, ಹಾಗೆ ನನ್ನ ಮಾರ್ಗಿತಿ, ನನ್ನ ನಾದಿನಿ, ಇಷ್ಟು ಜನ ಯಾರ್ಯಾರು ಬರ್ತಾರೆ ಅಂತೇಳಿ ನಾನೊಂದು ಫುಲ್ ಪ್ಯಾಕ್ನೇ ಮಾಡಿದ್ದೆ. ಅದರಲ್ಲಿ 38 ಜಾಮೂನ್ ಆಗಿದ್ದು. ಎಲ್ಲ ಜಾಮೂನು ಕೂಡ ತೋಟದ ಹತ್ರನೇ ತೊಗೊಂಡೋಟೆ. ಯಾರಾದರೂ ರೋಡಲ್ಲಿ ಓಡಾಡೋರೆಲ್ಲ ಬಂದರೆ ಅದು ಸಾಕಾಗಿಲ್ಲ ಅಂದರೆ ಒಂಥರ ಅನಿಸುತ್ತಲ್ವ, ಬೇಕಿದ್ರೆ ಉಳಿದ್ರೆ ಮನೆ ಹತ್ರ ತಂದ್ರೆ ಆಗುತ್ತೆ ಅಂತ ಹೇಳಿ ಎಲ್ಲ ಜಾಮೂನ್ಗಳ್ನು ಕೂಡ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು, ಅದಾದಮೇಲೆ ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲದನ್ನು ಕೂಡ ಎತ್ತಿಟ್ಕೊಂಡಿದ್ನಲ್ಲ. ನಾನು ಸೀರೆಯಲ್ಲೇನು ಗಂಗಮ್ಮನ ಮಾಡ್ತಾಯಿಲ್ಲ. ಅಂದರೆ ವರ್ಷಕ್ಕೊಂದ್ಸಲ ಒಂದು ಬೋರಿಗೆ ಮಾಡ್ತೀವಿ, ಎಲ್ಲ ಬೋರ್ಗೂ ಕೂಡ ಗಂಗಮ್ಮನ ಮಾಡೋದಿಲ್ಲ. ಪೂಜೆ 5 ಪೂಜೆಲಿ ಎಲ್ಲ ಬೋರ್ಗೂ ಮಾಡ್ತೀವಿ, ಆದರೆ ಗಂಗಮ್ಮನ ಮಾಡೋದು ಒಂದೇ ಬೋರಿಗೆ. ನಾನು ಸೀರೆಯಲ್ಲೇನು ನಮ್ಮ ಅತ್ತೆನೂ ಕೂಡ ಸೀರೆಯಲ್ಲಿ ಬೋರಿಗೆ ಗಂಗಮ್ಮನ ಮಾಡೋದು ಅಭ್ಯಾಸ ಮಾಡಿರಲಿಲ್ಲ. ಅಂದರೆ ದೊಣೆಗೆ ಮಾತ್ರ ಸೀರೆಯಲ್ಲಿ ಮಾಡೋದು, ಅದು ಕೂಡ ಗಂಗಮ್ಮನೇ ತಾನೇ, ನೀರಿಗೆ ಅಂತಲೇ ದೊಣೆಗೆ ಮಾಡೋದು. ಅದರಿಂದ ಇಲ್ಲಿ ತೋಟದಲ್ಲಿ ಬ್ಲೌಸ್ ಪೀಸೇ ಇಟ್ಟು ಗಂಗಮ್ಮನ ಮಾಡ್ತಿದ್ದೆ. ಅದಕ್ಕೋಸ್ಕರ ನಾನು ಬ್ಲೌಸ್ ಪೀಸ್ನೇ ತಗೊಂಡು 2:30 ಹಂಗೆ ರೆಡಿಯಾಗಿ ತೋಟದ ಹತ್ರ ಹೋಗ್ತಾಯಿದ್ದೀನಿ. ನಾವು ಹೋಗೋದ್ರೊಳಗಡೆ ಕರೆಂಟ್ ಇನ್ನೂ ಬಂದಿರಲಿಲ್ಲ, ಅಂದರೆ ಇನ್ನೊಂದು 1/4 ಗಂಟೆ ಇತ್ತು. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ತೋಟದ ಹತ್ರ ಬಂದಿದ್ದೀವಿ, ಇನ್ನೂ ಕರೆಂಟ್ ಬಂದಿಲ್ಲ. ಅಷ್ಟರಲ್ಲಿ ಬಾಳೆಕಂದೆಲ್ಲ ಕಟ್ಟಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಕರೆಂಟು 2 ಗಂಟೆಗೆ ಬರಬೇಕಾಗಿತ್ತು, 2:30 ಆಗೈತೆ, ಇನ್ನೂ ಕೂಡ ಕರೆಂಟ್ ಬಂದಿಲ್ಲ. ಎಲ್ಲ ರೆಡಿ ಮಾಡ್ಕೊತೀವಿ, ಇನ್ನೂ ಯಾರೂ ಕೂಡ ಬಂದಿಲ್ಲ. ಎಲ್ಲರೂ ಕೂಡ ಕರೆದು ಬಂದಿದ್ದೀನಿ. ಎಲ್ಲರೂ ಬಂದ ಮೇಲೆ ಗಂಗಮ್ಮನ ಮಾಡಿ ಬೋರ್ ಸ್ಟಾರ್ಟ್ ಮಾಡಿ ಈ ಬೋರಿಂದ ನೀರು ಹೊಡಿಯೋದಕ್ಕೆ ಶುರು ಮಾಡ್ತೀವಿ. ಬಟನ್ ಅದು ಇದು ಅದಲ್ಲ, ಅದಾಗ ಸ್ವಿಚ್. ಇದಾ? ಹಾಂ, ಸ್ವಿಚ್ ಆನ್ ಮಾಡಿ. ಗೊತ್ತಿದೆಯಾ? ಹಾಂ, ಈಗಿದಾ? ಬಿಡು, ಬೇಡ, ಅದು ಅದೇ ಆಟೋ. ಆಣ ಆಯ್ತಾ? ಹಾಂ, ನೀರನ್ನು ನೋಡಿದ ತಕ್ಷಣ ನಾನಂತೂ ತುಂಬ ಎಮೋಷ್ನಲ್ ಆದೆ. ಯಾಕಂತಂದರೆ ರೈತರಿಗೆ ನೀರಿಲ್ಲ ಅಂತ ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಇನ್ನೊಬ್ಬ ರೈತರಿಗೆ ಮಾತ್ರನೇ ಗೊತ್ತಿರುತ್ತೆ. ಈ ಬೇರೆ ಸರ್ಕಾರಿ ಕೆಲಸಗಳಲ್ಲಿ ಹಾಗಲ್ಲ, ನಾವು ಮಾಡಿದ ಕೆಲಸದ ತಕ್ಕನಾಗಿ ಸಂಬಳ ಕೊಡ್ತಾ ಇರ್ತಾರೆ. ಖರ್ಚು ಕೂಡ ಏನು ಮಾಡೋಂಗೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಈ ರೈತರು ಕೆಲಸದಲ್ಲಿ ಹೆಂಗೆ ಅಂದರೆ, ಇವತ್ತು ಇಷ್ಟು ಅಮೌಂಟ್ ಇದ್ದರೆ ನಾಳೆ ರೇಟ್ಗಳು ಏನಿರುತ್ತೋ, ಬೆಳೆ ಹೇಗೆ ಬರುತ್ತೋ, ಅಥವಾ ನೀರು ಹೇಗೋ, ಮಳೆಗಾಲ ಹೇಗೋ ಅಂತ. ಈ ಕಳೆದ 5-6 ವರ್ಷದ ಹಿಂದೆ ಬಂದಿರತಕ್ಕಂಥ ಬರಗಾಲ ಕಂಟಿನ್ಯೂ ಆಗಿದರೆ ತುಂಬ ಕಷ್ಟಕ್ಕೆ ಬರೋದು. ಇತ್ತೀಚೆಗಂತೂ ಮಳೆಗಾಲ ಚೆನ್ನಾಗಾಗಿ ರೈತರನ್ನ ಕೈ ಹಿಡ್ದಿದೆ ಅಂತಲೇ ಹೇಳ್ಬೋದು. ಬೆಲೆ ಕಮ್ಮಿ ಆದರೂ ಕೂಡ ತಡ್ಕೊಬೋದು, ಆದರೆ ನೀರಿಲ್ಲ, ಮಳೆ ಇಲ್ಲ ಅಂದರೆ ರೈತರು ಏನು ಮಾಡೋದಕ್ಕಾಗೋದಿಲ್ಲ. ಈಗಂತೂ ತುಂಬ ಚೆನ್ನಾಗಿರ್ತಕ್ಕಂಥ ಕಾಲ. ಅಡಿಕೆ, ಕೊಬ್ಬರಿಗೆ ರೇಟ್ ಇದೆ, ಹಾಗೆ ಮಳೆಗಾಲನೂ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಮೀರಿ ಕೇಳಿದ್ರೆ ಅದು ದುರಾಸೆ ಆಗುತ್ತೆ. ನಮ್ಮ ಆಸೆಗಳನ್ನ ಹೆಚ್ಚಿಸ್ಕೊಂಡು ಸಾಕಾಗಲ್ಲ ಅಂದರೆ ಮಿನಿಮಮ್ ಮನುಷ್ಯನಿಗೆ ಏನು ಬೇಕು, ಹೊಟ್ಟೆಗೆ
ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಉಳ್ಕೊಳೋದಕ್ಕೆ ಮನೆ. ಇಷ್ಟಿದ್ರೆ ಇದು ಮಿನಿಮಮ್ಮು. ನಾವು ನಮ್ಮ ಮಕ್ಕಳನ್ನ ಇಂಜಿನಿಯರು, ಡಾಕ್ಟ್ರು, ಸಖತ್ತಾಗಿರೋ ಕಾಲೇಜಲ್ಲಿ ಮಾಡಿಸ್ಬೇಕು, ನಾವು 1 kg ಬಂಗಾರ ಹಾಕ್ಕೊಬೇಕು, ನಾವು ಕಾರಲ್ಲಿ ಓಡಾಡಬೇಕು, ಈ ಥರ ಎಲ್ಲ ಆಸೆ ಪಟ್ಟರೆ ಅದು ಮಿನಿಮಮ್ಮು ಬೇಡಿಕೆಗಳೆಲ್ಲ. ಅವನ್ನೆಲ್ಲ ಈಡೇರಿಸ್ಬೇಕು ಅಂತ ಅಂದರೆ ದೇವ್ರೇನಾದರೂ ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನ ಇಟ್ಕೊಬೇಕಾಗುತ್ತೆ. ನಾನಂತೂ ಅಷ್ಟೇ, ನೀವು ಕೇಳ್ಕೊಬೋದು ಇವ್ರಿಗೇನು ಎಲ್ಲ ಐತೆ ಹೇಳ್ತಾರೆ ಅಂತ. ಖಂಡಿತವಾಗ್ಲೂ ನನಗೂ ಏನೂ ಕೂಡ ಇಲ್ಲ. ಈಗ ಒಂದು 5 ವರ್ಷದ ಹಿಂದೆ ಮನೆ ಕಟ್ಕೊಂಡಿರೋದು. ಆಸೆ ಪಡೋದಕ್ಕೇನು, ಮನೇಲಿ ಬೇಕಾಗಿರ್ತಕ್ಕಂಥ ಐಟಮ್ಗಳು ಇನ್ನೂ ತಂದ್ಕೊಂಡಿಲ್ಲ. ಹಾಗೆ ಕಾರಿಲ್ಲ, ಚೆನ್ನಾಗಿರೋ ಗಾಡಿಲ್ಲ, ಒಡವೆನೂ ಕೂಡ ಅಂಥ ಬಿಗ್ಗೆಗೇನಿಲ್ಲ ನನ್ನ ಹತ್ರನೂ ಕೂಡ. ಆ ಥರ ಎಲ್ಲ ಆಸೆ ಪಟ್ಟರೆ ಅದು ದುರಾಸೆ ಆಗುತ್ತೆ. ಸಾಕು, ನನಗೆ ನನ್ನ ಮಗನ ಓದಿಸಿ ಅವ್ನಿಗೊಂದು ಒಳ್ಳೆ ಕೆಲಸ ಕೊಡಿಸಿರೆ ದೇವರು, ನನಗಿನ್ನೇನು ಬೇಡ, ನನ್ನ ಜೀವನ ಇಷ್ಟೇ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಆಸೆ ಪಡಬೇಕು, ಆದರೆ ದುರಾಸೆ ಪಡಬಾರ್ದು. ನಮಗಂತೂ 3 ಎಕರೆ ಜಮೀನಿದೆ, ಅದಕ್ಕೆ ತಕ್ಕಂತೆ ನೀರು, ಹಾಗೆ ಅವನಿಗೆ ಅಂದರೆ ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ, ಹಾಗೆ ಒಳ್ಳೆ ಬುದ್ಧಿ. ಮಕ್ಕಳಿಗೆ ಬರೀ ವಿದ್ಯೆ ಕೆಲಸ ಒಂದಿದ್ದರೆ ಸಾಲದು, ಅದನ್ನು ಉಳಿಸ್ಕೊಳ್ತಕ್ಕಂಥ ಬುದ್ಧಿವಂತಿಕೆ, ಹಾಗೆ ಒಳ್ಳೆತನ, ಇದು ಖಂಡಿತವಾಗ್ಲೂ ಬೇಕು. ಇದು ಎಲ್ಲರೂ ಕೇಳ್ಕೊಬೇಕಾಗಿರೋ ದೇವ್ರ ಹತ್ರ, ನನ್ನ ಮಕ್ಕಳಿಗೆ ಒಳ್ಳೆ ಕೆಲಸ ಕೊಡ್ಸಪ್ಪ, ಒಳ್ಳೆ ಸಂಬಳ ಬರ್ಸಪ್ಪ, ಇದ್ರ ಜೊತೆ ಒಳ್ಳೆ ಬುದ್ಧಿ ಕಲಿಸಿ ಅಪ್ಪ ಅಮ್ಮನ್ನ, ಗುರು ಹಿರಿಯರನ್ನ ಹೇಗೆ ನೋಡ್ಕೊಬೇಕು ಅನ್ನೋದನ್ನು ಕಲಿಸಪ್ಪ ಅಂತ ಖಂಡಿತವಾಗ್ಲೂ ಕೇಳ್ಕೊಬೇಕು. ನಾನಂತೂ ನನ್ನ ಮಕ್ಕಳಿಗೆ ಅಂತಲೇ ಅಲ್ಲ, ನನ್ನ ಎಲ್ಲ ಮಕ್ಕಳಿಗೂ ಕೂಡ ಅವರವರ ಆದಾಯಕ್ಕೆ ತಕ್ಕಂತೆ ಅವ್ರವ್ರ ಮನೇಲಿ ಅವ್ರವ್ರ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ. ನೋಡಿ, ಎಲ್ಲರೂ ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅಂದರೆ ನಮ್ಮ ನಾದಿನಿ ಓರ್ಗಿತ್ತಿ ಬಂದರು, ಹಾಗೆ ನಮ್ಮ ಮನೆಯವರ ಚಿಕ್ಕಮ್ಮ ಅಂದರೆ ನಂಗೆ ಚಿಕ್ಕತ್ತೆ ಆಗಬೇಕು. ಈಗ ರೇಖಾ ನಮ್ಮತ್ತೆನ ಕರ್ಕೊಂಡ್ಬಂದ್ಲು. ಇನ್ನೂ ಕೂಡ ಗೀತಾ ಬರಬೇಕು, ಇನ್ನೂ ಬರ್ತಾರೆ, ಇನ್ನೂ ಒಂದು 5-6 ಜನ. ಎಲ್ಲರೂ ಕೂಡ ಬಂದಮೇಲೆ ಪೂಜೆ ಶುರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ವಿ. ನಾನಂತೂ ಯಾವುದೇ ಕ್ಷಣನೂ ಕೂಡ ಮಿಸ್ ಮಾಡ್ಕೊಳೋದಿಲ್ಲ, ಯಾರೊಂದಿಗೂ ಕಳೆಯೋದನ್ನು ಅಂತ ಹೇಳ್ಬೋದು. ಯಾಕಂತಂದರೆ ನೋಡಿ, ಗೀತಾ ಬಂದಳು. ಗೀತಾ ಯಾರು, ನೀವು ಅಲ್ಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಗೀತಾ ಯಾರು, ರೇಖಾ ಯಾರು ಅಂತ ಹೊಸಬ್ರು ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋರು ಕೇಳ್ತಲೇ ಇರ್ತೀರ. ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಗೀತಾ ಯಾರು, ರೇಖಾ ಯಾರು, ನನ್ನ ನಾದಿನಿ ಯಾರು, ಗಂಗಾ ಯಾರು ಅಂತ. ನಾನು ಎಲ್ಲೆಲ್ಲೇ ಯಾಕೆಂದರೆ ಹೆಸ್ರುಗಳ್ನೇ ಹೇಳ್ಬಿಡ್ತೀನಿ, ನಿಮಗೆ ಗೊತ್ತಿರುತ್ತೆ ಅಂತ. ಪರ್ಟಿಕ್ಯುಲರಾಗಿ ನನ್ನ ನಾದಿನಿ, ಓರ್ಗಿತ್ತಿ, ಅಕ್ಕ ಈ ಥರ ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ. ರೇಖಾ ಈಗ ಎಲ್ಲ ರೆಡಿ ಮಾಡ್ತಿದ್ಲು, ನಮ್ಮ ನಾದಿನಿ ಹಾಗೆ ಎಲ್ಲರೂ ಆಗಿತ್ತು. ರೇಖಾ ಬಂದಮೇಲೆ ನಾನು ಸ್ವಲ್ಪ ಇದ್ದಿತ್ತು ಅಂತ ಹೇಳಿ ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀನಿ. ಇವರು ನಮ್ಮ ಮನೆಯವರ ಅತ್ತೆ, ಮಗ, ಸೊಸೆ ಎಲ್ಲರೂ ಕೂಡ ಬಂದಿದ್ದಾಯಿತು. ಇನ್ನೇನು ನಮ್ಮ ಮನೆಯವ್ರ ಚಿಕ್ಕಪ್ಪ ಹಾಗೆ ಚಿಕ್ಕಪ್ಪನ ಮಗ ಅವರು ಕೂಡ ಬರ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಈ ರೀತಿ ಎಲ್ಲರೂ ಕೂಡ ಬರ್ತಾರೆ. ಒಂದೊಂದು ಅಂದರೆ ಇದು ಚಿಕ್ಕ ಫಂಕ್ಷನ್ ಅಲ್ಲ, ಪೂಜೆ ಅಲ್ವಾ, ಎಲ್ಲರೂ ಕೂಡ ಬರೋದಿಲ್ಲ, ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಎಲ್ಲರೂ ಕೂಡ, ಎಲ್ಲರ ಮನೆಯಲ್ಲೂ ಎಲ್ಲರೂ ಕೂಡ ಬಂದರು. ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇವರು ನಮ್ಮ ಮನೆಯವರ ಚಿಕ್ಕಪ್ಪ, ಅಂದರೆ ನಮ್ಮ ಮನೆಯವರ ಅಪ್ಪಾಜಿಯವರು 3 ಜನ ಗಂಡು ಮಕ್ಕಳು, ಅದರಲ್ಲಿ ಇವರೊಬ್ಬರೇ ಇರೋದು. ದೊಡ್ಡಪ್ಪ ಅವರು ತೀರೋಗಿದ್ದಾರೆ, ನಮ್ಮ ಮಾವರು ತೀರೋಗಿದ್ದಾರೆ, ಚಿಕ್ಕಪ್ಪನ ಮಗ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ, ಅಂದರೆ ನಾನು ನಿಜವಾಗ್ಲೂ ನೋಡಿದ್ದೀನಿ ಬೇರೆ ಊರ ಕಡೆಯಲ್ಲಿ ಅಣ್ಣ ತಮ್ಮದಿರು ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ದ್ವೇಷ ಥರ ಅಂದರೆ ಸಾಧಿಸೋದು. ಈಗ ಒಂದು ಬದಿ ತೋಟದ ವಿಚಾರಗಳಿಗೆ ಬೇರೊಂದು ಊರಲ್ಲಿ ಎಷ್ಟು ನೋಡಿದ್ದೀನಿ ಅಂತಂದರೆ, ಈಗ ಈ ಕಡೆಯಿಂದ ಆ ಕಡೆ ಒಂದು ಹಸು ಕಾಲಿಡಂಗಿಲ್ಲ, ಮಿಸ್ಸಾಗಿ ಯಾರೂ ಹೋಗಂಗಿಲ್ಲ, ಮಕ್ಕಳು ಕೂಡ ಹೆಜ್ಜೆ ಇಡಂಗಿಲ್ಲ, ಈ ರೀತಿ ಎಲ್ಲ ಇರುತ್ತೆ. ಆದರೆ ನಮ್ಮೂರಲ್ಲಿ ನಾನು ಆ ಥರದ್ದು ನೋಡಿದ್ದು ಕಡಿಮೆ. ಅಣ್ಣ ತಮ್ಮದಿರು ಅಕಸ್ಮಾತ್ ಏನಾರ ಮಾತುಗಳು ಬಂದು ಬೇಜಾರಾದರೆ ಅವ್ರವ್ರ ಪಾಡ್ಗೆ ಅವ್ರವ್ರು ಇರ್ತಾರೆ ಹೊರತು ಸಾಧಿಸೋಕ್ಕೆ ಹೋಗೋದಿಲ್ಲ. ಅದು ಒಂದು ಖುಷಿ. ಹೀಗೆ ಇರಬೇಕು ಅಣ್ಣ ತಮ್ಮದಿರು. ಒಂದು ಮಾತು ಬರೋದು ಹೋಗೋದು ಅದೆಲ್ಲ ಮಾಮೂಲಿ. ಸಮಯ ಬಂದಾಗ ಎಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಚೆನ್ನಾಗಿದ್ದೀವಿ ಅನ್ನೋ ತೋರಿಸ್ತಾರಲ್ಲ, ಅದೇ ಮುಖ್ಯ. ಫೈನಲಾಗಿ ಇವಾಗ ಪೂಜೆ ಅಂತೂ ಮಾಡಿದ್ದಾಯಿತು. ಪೂಜೆ ತುಂಬ ಚೆನ್ನಾಗಾಯಿತು. ನಮ್ಮ ಜಮೀನಲ್ಲಿ ಇನ್ನು ನೀರಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ಗಂಗಮ್ಮ ತಾಯಿನ ಮನಸ್ಫೂರ್ತಿಯಾಗಿ ಬೇಡಿಕೊಂಡು ಪೂಜೆ ಮುಗಿಸ್ತಾ ಇದ್ದೀನಿ. ನಾನು ಪ್ರತಿ ವರ್ಷವೂ ಕೂಡ ಈ ಬೋರ್ಗೆ ಗಂಗಮ್ಮನ ಮಾಡ್ತೀನ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ 4-3 ಬೋರ್ ಇರೋದ್ರಿಂದ ಯಾವುದಾದ್ರೂ ಒಂದು ಬೋರಿಗೆ ಗಂಗಮ್ಮನ ಮಾಡಿ ಉಳಿದಿರ್ತಕ್ಕಂಥವಕ್ಕೆಲ್ಲ ಪೂಜೆ ಮಾಡೋದು, ಆ ಥರ ಅಭ್ಯಾಸ ಮಾಡ್ಕೊತೀವಿ. ಅಂದರೆ ಎಲ್ಲ ಬೋರ್ಗಳಿಗೂ ಗಂಗಮ್ಮನ ಮಾಡೋ ಅವಶ್ಯಕತೆ ಇಲ್ಲ, ಒಂದಕ್ಕೆ ಮಾತ್ರ ಮಾಡಿ ಇನ್ನಿದ್ದವಕ್ಕೆ ಪೂಜೆ ಮಾಡೋದು. ಅದೇ ಥರ ಎಲ್ಲರೂ ಮನೇಲೂ ಕೂಡ ಮಾಡೋದು, ನಾನು ಅದೇ ರೀತಿ ಮಾಡೋದು. ನೀವೇನಾದರೂ ಎಲ್ಲವಕ್ಕೂ ಗಂಗಮ್ಮನ ಮಾಡ್ತೀರಾ ಯಾರಾದರೂ? ಆ ಥರ ಏನಾರು ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಪೂಜೆ ಮಾಡಿದರು. ಅಂದರೆ ಇವರು ನಮ್ಮ ಮನೆಯವ್ರ ಚಿಕ್ಕಮ್ಮ ಅನ್ನಲ್ಲ, ಅವರು ಕೂಡ ಅಂದರೆ 5 ಜನ, 3 ಜನ, 9 ಜನ ಈ ರೀತಿ ಪೂಜೆ ಮಾಡಬೇಕು ಅಂತೇಳಿ 5 ಜನ ಮಾಡಿ ಮುಕ್ತಾಯ ಮಾಡೋಣ ಅಂತೇಳಿ ಅವ್ರ ಪೂಜೆ ಆದಮೇಲೆ ನಮ್ಮ ನಾದಿನಿ ಕೂಡ ಪೂಜೆ ಮಾಡಿದ್ರು.
ಹಾಗೆ ನಾನು ಮೋರ್ಗಿತ್ತಿನೂ ಕೂಡ ಪೂಜೆ ಮಾಡಿ ರೇಖನೂ ಕೂಡ ಪೂಜೆ ಮಾಡಿದರು. ಅಲ್ಲಿಗೆ 5 ಜನ ಆಯ್ತಲ್ಲ. ಫೈನಲ್ಲಾಗಿ ಪೂಜೆ ಮುಗೀತು. ಈಗ ಬಂದಿರತಕ್ಕಂಥ ಮುತ್ತೈದೆಯರಿಗೆಲ್ಲ ಕುಂಕುಮ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಕುಂಕುಮ ಕೊಟ್ಟು ಫಲಹಾರನೂ ಕೂಡ ತೊಗೊಂಡು ಹೋಗಿದ್ನಲ್ಲ, ಫಲಹಾರ ಜಾಮೂನು ಎಲ್ಲದನ್ನು ಕೂಡ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ರೇಖಾ ನಮ್ಮೂರಲ್ಲಿರೋದ್ರಿಂದ ನಮ್ಮ ಅಕ್ಕವರು ಎಲ್ಲ ಫಂಕ್ಷನ್ಗಳಿಗೂ ಕೂಡ ಸಿಗೋದಿಲ್ಲ. ರೇಖಾ ಒಬ್ಬಳು ಇಲ್ಲೇ ಇರೋದ್ರಿಂದ ಎಲ್ಲದಕ್ಕೂ ಜೊತೆಗೆ ಸಿಗ್ತಾಳೆ. ಅವ್ರ ಮನೇಲಿ ಏನೇ ಆದರೂ ಕೂಡ ನಾನು ಹೋಗಿರ್ತೀನಿ, ನಮ್ಮ ಮನೇಲಿ ಏನೇ ಆದರೂ ಕೂಡ ಅವಳು ಬಂದಿರ್ತಾಳೆ. ಈಗ ನಾದಿನಿನೂ ಕೂಡ ಇದೇ ಊರಲ್ಲಿರೋದ್ರಿಂದ ನನಗಂತೂ ಅಷ್ಟು ನಾದಿನಿ ಮನೆ ಬೇರೆಯಲ್ಲಿದ್ದರೆ ಅಲ್ಲಿಗೂ ಹೋಗಬೇಕಿತ್ತು, ಹಾಗೆ ತಂಗಿ ಬೇರೆ ಕಡೆ ಇದ್ದರೆ ಅಲ್ಲಿಗೂ ಹೋಗಬೇಕಿತ್ತು. ಈ ಒಂದೆರಡು ಮನೆಗಳು ಮಿಸ್ ಆಗಿದೆ. ಆದರೂ ಕೂಡ ಅದು ಅವೆರಡು ಇದ್ದಿದ್ರೆ ನೆಕ್ಸ್ಟ್ ಓಡಾಟ ಆಗೋದು ಅಂತ ಒಂದೊಂದು ಸಲ ಅಂದ್ಕೊತೀನಿ. ಫೈನಲಾಗಿ ಪೂಜೆ ಎಲ್ಲ ಮುಗೀತು. ನಾಳೆ ಹೊಸ ವರ್ಷ ಅಂದರೆ 26ನೇ ಇಸ್ವಿನ ವೆಲ್ಕಮ್ ಮಾಡೋಣ. ನಾನು ಕಳೆದ ಬಾರಿ 27 ಅಂತ ಮಿಸ್ಟೇಕಾಗಿ ಹೇಳ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ. 25ನೇ ಇಸ್ವಿ ಹೋಗ್ತಾ ಇದೆ, 26ನ ತುಂಬ ಖುಷಿಯಾಗಿ ಬರಮಾಡ್ಕೊಳ್ಳೋಣ ಅಂತ. ಅಂದರೆ 26 ಖುಷಿಯಾಗಿರಲಿ ಅಂತ ಬೇಡ್ಕೊಳೋದು ತಪ್ಪಾಗುತ್ತೆ. 26ರಲ್ಲಿ ಸುಖ ದುಃಖ ನೋವು ನಲಿವು ಎಲ್ಲದನ್ನು ಕೂಡ ನಮಗೆ ಎದುರಿಸ್ತಕ್ಕಂಥ ಶಕ್ತಿನ ಭಗವಂತ ಕೊಡಲಿ ಅಂತ ಕೇಳ್ಕೊಬೇಕು ಹೊರತು ನಮಗೆ ಸುಖನೇ ಕೊಡಪ್ಪ ದುಃಖ ಕೊಡಬೇಡ ಅಂತ ಕೇಳ್ಕೊಳೋದು ತಪ್ಪಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಭಗವಂತನಲ್ಲಿ ಎಲ್ಲರಿಗೂ ಕೂಡ ನಾನು ಇದೊಂದು ಕೇಳ್ಕೊತೀನಿ, ಎಲ್ಲರಿಗೂ ಕೂಡ ಲೆಕ್ಕ ಹಾಕಿ ಅಳೆದು ತೂಗಿ ದುಃಖ ಸುಖನ ಕೊಡು ಅಂತ. ಯಾಕಂತಂದರೆ ನನಗೊಂದು ಕೆಲವೊಂದು ದೃಶ್ಯಗಳನ್ನ ಕೇಳಿದಾಗ ತುಂಬ ಬೇಜಾರಾಗುತ್ತೆ ನೋಡಿದಾಗಂತೂ. ಯಾಕಂತಂದರೆ ಚಿಕ್ಕ ಮಕ್ಕಳಿರ್ತವೆ, ಅವ್ರ ಅಪ್ಪ ಅಮ್ಮ ಈ ಗಾಡೀಲಿ ಹೋಗ್ತಾ ಆಕ್ಸಿಡೆಂಟ್ ಆಗಿ ಮಕ್ಕಳನ್ನ ಉಳಿಸ್ಬಿಟ್ಟು ಅಪ್ಪ ಅಮ್ಮ ಸತ್ತೋಗೋದು, ಅಥವಾ ತೀರಾ ವಯಸ್ಸಾದ ಅಪ್ಪ ಅಮ್ಮಗಳಿರ್ತಾರೆ, ಮಕ್ಕಳು ಅವರು ನೋಡ್ಕೊತಲೇ ಇರೋದು, ಇಲ್ಲ ಮಕ್ಕಳು ಇಲ್ದಂಗಿರೋದು, ಇದ್ದು ಕೂಡ ಅವರು ಹತ್ರದಲ್ಲೇ ಇಲ್ದಂಗಿರೋದು, ಈ ರೀತಿಯೆಲ್ಲ ಆಗಿರೋದನ್ನ ತುಂಬ ನೋಡಿದ್ದೀನಿ. ಅದಕ್ಕೋಸ್ಕರ ಆ ದೇವ್ರು ಹೆಂಗೆ ಮಾಡಬೇಕು ಅಂದರೆ ಮಿನಿಮಮ್ ಆಗಿ ಲಿಮಿಟಲ್ಲಿ ಕೊಡಬೇಕು. ಸುಖನೇ ಕೊಡಲಿ ದುಃಖನೇ ಕೊಡಲಿ ತಡ್ಕೊಳ್ಳೋವಷ್ಟು ಶಕ್ತಿ, ಅನ್ಯಾಯ ಆಗದಲ್ಲೇ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಆ ರೀತಿ ಆಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಕೊಡಲಿ ಅನ್ನೋದೇ ನನ್ನೊಂದು ಆಶಯ ಅಷ್ಟೇ. ಆಮೇಲೆ ಕಾರು ಕೊಡು ಬಂಗ್ಲೆ ಕೊಡು ಅಂತ ಅದೆಲ್ಲ ಬೇಡ, ಎಲ್ಲರನ್ನೂ ಕೂಡ ಚೆನ್ನಾಗಿಟ್ಟಿರಪ್ಪ, ಆರೋಗ್ಯ ಕೊಡು, ಆದರೆ ತಡ್ಕೊಳಕ್ಕಾಗೋವಷ್ಟು ನೋವು ಕೊಡು ಅಷ್ಟೇ, ಮಿತಿ ಮೀರಿದ ನೋವು ಕೊಡಬೇಡ ಯಾರಿಗೂ ಅಂತ ಕೇಳ್ಕೊತೀನಿ. ನನಗಂತೂ ಈ ವರ್ಷ ತುಂಬ ಚೆನ್ನಾಗಿ ಇದೆ. ಯಾಕೆ ಸಾಕು ಆರೋಗ್ಯ ಕೊಟ್ಟಿದ್ದಾನೆ, ಮಗ ಓದ್ತಾ ಇದ್ದಾನೆ, ಇದಕ್ಕೂ ಮೀರಿ ಕೇಳಿದ್ರೆ ಅದೇನು ಓದ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಓದ್ತಾ ಇದ್ದಾನೆ, ನಮ್ಮ ಜಮೀನಲ್ಲಿ ನೀರು ಸಿಕ್ಕಿದೆ, ಆ 3 ಎಕರೆ ಜಮೀನನ್ನ ಕಾಪಾಡ್ಕೊಳ್ಳೋವಷ್ಟು ಶಕ್ತಿ ಕೊಡಲಿ, ಹಾಗೆ ಆರೋಗ್ಯ ಕೊಡಲಿ ಎಲ್ರಿಗೂ ಕೂಡ, ಅಷ್ಟೇ ನಾನು ಕೇಳ್ಕೊಳೋದು. ಭಗವಂತ ಸದ್ಯಕ್ಕಿಟ್ಟಿದ್ದಂಗೆ ಮುಂದಕ್ಕೆ ನನ್ನ ಹೀಗೆ ಇರಿಸ್ಲಿ ಅಂತಲೂ ಕೇಳ್ಕೊತೀನಿ. ನನಗೇನು ಕಾರು ಬಂಗ್ಲೆ ಒಡವೆ ಈ ಥರ ಆಸೆ ಇಲ್ಲ, ಸಾಕು ಇರೋದಕ್ಕೆ ಮನೆ, ಈ ಕಾಲಕ್ಕೆ ತಕ್ಕಂತೆ ಮನೆ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಎಷ್ಟೋ ಜನ ದುಡ್ಡುಗಳಿದ್ರೂ ಕೂಡ ಮನೆ ಕಟ್ಟಿದ ಮನೇಲಿ ನೆಮ್ಮದಿಯಾಗಿಲ್ಲ. ಅದನ್ನೆಲ್ಲ ನೋಡಿದಾಗ ನಾವಿಷ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ ಅವನಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕಲ್ವ. ನನ್ನ ಕಡೆಯಿಂದ ಭಗವಂತನಿಗೆ ಥ್ಯಾಂಕ್ಸ್. ಎಲ್ರೂ ಕೂಡ ಈ ವರ್ಷ ಚೆನ್ನಾಗಿಟ್ಟಿರಲಿ. ಫೈನಲ್ಲಾಗಿ ಎಲ್ರಿಗೂ ಕೂಡ ಕುಂಕುಮ ಜಾಮೂನು ಕೊಟ್ಟು ಒಂದು ದೊಡ್ಡ ಹಬ್ಬದಂಗೆ ಗಂಗಮ್ಮನ ಪೂಜೆನ ಮುಗಿಸಿದ್ದಾಯಿತು. ಎಲ್ಲರೂ ಅಂದರೆ ಈ ಪೂಜೆ ಮುಗಿಯೋದ್ರೊಳಗಡೆ 4:30-5 ಗಂಟೆ ಆಯಿತು. ಎಲ್ಲರೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ವಿ. ಫೈನಲ್ಲಾಗಿ ಈಗ ರೇಖಾ ನಾನು ಮತ್ತು ನಮ್ಮ ನಾದಿನಿ ಎಲ್ಲರೂ ಕೂಡ ಯಾವಾಗಲೇ ಈ ರೀತಿ ತೋಟದ ಹತ್ರ ಬಂದರೂ ಕೂಡ ಎಲ್ಲರೂ ಮನೆ ಹತ್ರ ಹೋಗಿ ಬರೋದುಂಟು. ಎಲ್ರಿಗೂ ಕೊಟ್ಟ ಮೇಲೆ ನೋಡಿ, ಇವರು ನಮ್ಮ ತೋಟದ ಪಕ್ಕದಲ್ಲಿರ್ತಕ್ಕಂಥವ್ರು, ಅವರು ಕೂಡ ಬಂದರು. ಅವ್ರಿಗೂ ಫಲಹಾರ ಹಾಗೆ ಜಾಮೂನು ಇದನ್ನೆಲ್ಲ ಕೊಟ್ವಿ. ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಮನೆಯವ್ರ ದೊಡ್ಡಮ್ಮ ನೋಡಿ, ಇವರು ನಮ್ಮ ಮನೆಯವ್ರ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮಮ್ಮ 3 ಜನ ಅವ್ರು ಅವ್ರಿಗಿತ್ತೇರು. ಹಾಗೆ ಇನ್ನು ದೊಡ್ಡಪ್ಪನ ಮಗ ಸೊಸೆ, ನಮ್ಮ ಅತ್ತೆ ಸೊಸೆ, ಮತ್ತು ನನ್ನ ಅವ್ರಿಗಿತ್ತಿ ರೇಖಾ ನಾದಿನಿ, ಇಷ್ಟು ಜನ ನಮ್ಮೂರಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು. ನಮಗೆ ಎಲ್ಲರೂ ಇದರಲ್ಲಿ ಗೊತ್ತಾಗುತ್ತೆ. ಒಂದೊಂದು ವಿಡಿಯೋ ಒಬ್ಬೊಬ್ಬರು ನೋಡಿದ್ರೆ ಎಲ್ಲರೂ ಕೂಡ ಗೊತ್ತಾಗೋದಿಲ್ಲ. ಎಲ್ಲ ಕಂಟಿನ್ಯೂಯಸ್ ಆಗಿ ಯಾರು ನನ್ನ ಫಾಲೋ ಮಾಡ್ಕೊಂಡು ನೋಡ್ತಾ ಇರ್ತಾರೋ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ಮುಂದೆ ನನ್ನ ವಿಡಿಯೋಗಳನ್ನು ನೀವು ಫಾಲೋ ಮಾಡಿ ನೋಡಿ, ಡೈಲಿ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ಯಾಕಂತಂದರೆ ಈ ರೀತಿಯಾಗಿ ಹಳ್ಳಿ ವಿಡಿಯೋಗಳನ್ನ ಶೇರ್ ಮಾಡಿದಾಗ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಆಗುತ್ತೆ, ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋಗಳನ್ನ ಮಾಡಬೇಕು ಅಂತ ಖುಷಿ ಆಗುತ್ತೆ. ನೀವು ವಿಡಿಯೋ ನೋಡಲಿಲ್ಲ ಅಂತ ಅಂದರೆ ನನಗೆ ಮೋಟಿವೇಶನ್ ನೀವೇ ಅಂತ ಹೇಳ್ತಲೇ ಇರ್ತೀನಿ. ನಮಗೆ ನಿಮ್ಮ ಮೋಟಿವೇಶನು ಬೆಂಬಲ ಇಲ್ಲ ಅಂದರೆ ವಿಡಿಯೋಗಳು ಮಾಡೋದು ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳಿದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಸಪೋರ್ಟು ನಿಮ್ಮದು ಯೂಟ್ಯೂಬ್ ಚಾನಲಲ್ಲೂ ಇರಲಿ ಅಂತ ಕೂಡ ಕೇಳ್ಕೊತೀನಿ. ರೇಖಾ ನನಗೆ ಕುಂಕುಮ ಕೊಟ್ಟು ನನ್ನ ಆಶೀರ್ವಾದನೂ ಕೂಡ ತಗೊಳ್ತಾ ಇದ್ದಾಳೆ. ಹಿರಿಯರಿಗೆ ಆಶೀರ್ವಾದ
ಮಾಡೋ ಅವಕಾಶ ಇದೆಯಲ್ಲ, ಅದಕ್ಕೋಸ್ಕರ ಅವಳು ಯಾವಾಗಲೇ ನನಗೆ ಕುಂಕುಮ ಕೊಟ್ಟರು ಹಾಗೆ ಮಾಡ್ತಾಳೆ. ಈಗ ಫೈನಲಾಗಿ ಗಂಗಮ್ಮನ ಬಿಡ್ತಾ ಇದ್ದೀವಿ. ನೀರು ಹತ್ರನೇ ತೊಗೊಂಡೋಗಿ 3 ಸಲ ತಕ್ಕೊಂಡು 3 ಜನ ಈ ರೀತಿ ಹಿಡ್ಕೊಂಡಿರ್ತಾರೆ. ಅಂದರೆ 3 ಜನ ಬಿಡಬೇಕು ಅಂತ. ಫೈನಲಾಗಿ ಗಂಗಮ್ಮನ್ನು ಕೂಡ ಬಿಟ್ಟಿದ್ದಾಯಿತು. ಇದಾದಮೇಲೆ ನಾವು ಎಲ್ಲರೂ ಮನೆ ಹತ್ರ ಹೋಗ್ಬಿಟ್ಟು ಅವರೆಲ್ಲ ಮನೆ ಹತ್ರ ಕರಿತಾಯಿದ್ರು. ನಾನು ಡೈಲಿ ತೋಟದ ಹತ್ರ ಬರ್ತಾಯಿರ್ತೀನಿ. ನನ್ನ ನಾದಿನಿ ರೇಖಾ ಬರೋದು ಕಡಿಮೆ, ಹಾಗಾಗಿ ಅವರು ಬಂದಿದ್ದಾರಲ್ಲ ಬನ್ನಿ ಅಂತ ಕರಿತಾಯಿದ್ರು. ಎಲ್ಲರೂ ಕೂಡ ಪೂಜೆ ಮುಗಿಸಿದ ಮೇಲೆ ಅವ್ರ ಮನೆ ಕಡೆ ಹೋದ್ಮೇಲೆ ನಾವು ಅವ್ರ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೊರಟ್ವಿ. ಈ ಫೈನಲಾಗಿ ನಮ್ಮ ಜಮೀನಲ್ಲಿ ನೀರು ಸಿಕ್ಕಿದ್ದು ನಮಗಂತೂ ತುಂಬ ಖುಷಿಯಾಯಿತು. ನೀವೆಲ್ಲರೂ ಕೂಡ ನನ್ನ ಆರಸಿ ಆಶೀರ್ವದಿಸಿ. ನೋಡಿ, ಇವಾಗ ಫಸ್ಟ್ ಬಂದಿದ್ದು ಗೀತಾವ್ರ ಮನೆ ಹತ್ರ. ಗೀತಾವ್ರ ಮನೆ ಹತ್ರ ಬಂದು ಇನ್ನೇನು ಫಲಹಾರ ಸ್ವೀಟು ಎಲ್ಲ ಅಲ್ಲಿ ತಿಂದಿದ್ವಲ್ಲ, ಏನೂ ಬೇಕಿರಲಿಲ್ಲ. ಆದರೂ ಕೂಡ ನಾನು ಕೆಲಸ ಅಂದರೆ ಪೂಜೆ ಮಾಡೋ ಅರ್ಜೆಂಟಲ್ಲಿ ಊಟ ಮಾಡಿ ಬಂದಿರಲಿಲ್ಲ. ಅವಳು ರೊಟ್ಟಿ ಇದೆ ಅಂತ ಅಂದ್ಲು. ನಾನು ಗೀತಾವ್ರ ಮನೆ ಹತ್ರ ರೊಟ್ಟಿ ತಿಂದೆ, ಇನ್ನುಳಿದವರೆಲ್ಲ ಕಾಫಿ ಕುಡಿದ್ರು. ಅದಾದಮೇಲೆ ಇನ್ನೊಂದು ಮನೆ ಇದೆ, ಅಂದರೆ ಇವರು ಇವ್ರ ಮೈದ್ನವ್ರ ಮನೆ, ಗೀತಾವ್ರ ಮೈದ್ನವ್ರ ಮನೆ. ಅವ್ರ ಮನೆಗೂ ಹೋಗಬೇಕಿತ್ತು, ಹಾಗೆ ನಮ್ಮನೆಯವ್ರ ಚಿಕ್ಕಪ್ಪವ್ರ ಮನೆ, 3 ಮನೆಗೂ ಹೋಗಬೇಕು. ಅದಕ್ಕೋಸ್ಕರ ಎಲ್ಲರ ಮನೆಯಿಂದಲೂ ಕೂಡ ಫಾಸ್ಟಾಗಿ ಹೊರಟ್ವಿ. ನೋಡಿ, ಗೀತಾವ್ರ ಮನೆಯಲ್ಲಿ ಡೈನಿಂಗ್ ಟೇಬಲ್ ತಂದಿದ್ರು. ಇದು ಚೆನ್ನಾಗಿದೆ ಅಂತ ಸಿಂಪಲ್ಲಾಗಿ ಎಷ್ಟು ಚಿಕ್ಕ ಜಾಗದಲ್ಲೂ ಕೂಡ ಇಡ್ಬೋದು, ಹೆವಿ ಅಂತ ಅನಿಸಲ್ಲ ಅಂತ ರೇಖಾ ನಾನು ನೋಡ್ತಾ ಇದ್ವಿ. ಗೀತಾ ನನಗೆ ರೊಟ್ಟಿ ಕೊಟ್ಟಳು. ನಾನೀಗ ಹೋಗಿ ರೊಟ್ಟಿ ತಿಂತೀನಿ. ಅದಾದಮೇಲೆ ಇನ್ನೊಬ್ಬರು ನನ್ನ ಮೈದ್ನವ್ರ ಮನೆಗೆ ಬಂದ್ವಿ. ಅಲ್ಲಿ ಕಾಫಿ, ಅಲ್ಲೂ ಬೇಡ ಅಂದರೂ ಕೂಡ ಕಾಫಿನ ಕೊಟ್ಟಳು. ಬಲವಂತ ಮಾಡಿ ಸ್ವಲ್ಪ ಜನ ಕಾಫಿ ಕುಡಿದ್ರು. ನೋಡಿ, ನಾನು ಮತ್ತೆ ಅಲ್ಲಿ ರೊಟ್ಟಿ ತಿಂದಿದ್ನಲ್ಲ, ಇಲ್ಲಿ ಕಾಫಿ ಕುಡಿದು ಅಡಿಕೆಲೆನ ಹಾಕ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ನೋವು, ನಲಿವು ಎಲ್ಲದನ್ನು ಕೂಡ ತಡ್ಕೊಳೋ ಶಕ್ತಿನ ಭಗವಂತ ಕೊಡಲಿ ಅಂತ ಕೇಳ್ಕೊತ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.